ದೇಗುಲದ ಬೀಗವನ್ನ ಮುರಿದು ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ನೋಡಿ, ದೇವಸ್ಥಾನವನ್ನು ಕೂಡ ಬಿಡುವುದಿಲ್ಲ ಈ ಕಳ್ಳರು. ಯಾವ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮಳವಳ್ಳಿಯಲ್ಲಿ ದೇಗುಲದ ಬೀಗವನ್ನ ಮುರಿದು ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿ ತಡರಾತ್ರಿ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಹುಂಡಿಯಲ್ಲಿ ಇದ್ದಂತಹ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ಕಳ್ಳರು ಕಳ್ಳತನ ಮಾಡಿದ್ದಾರೆ. ಸಿಸಿಟಿವಿಯನ್ನ ಮುರಿದು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಮಳವಳ್ಳಿ ಬೆಂಗಳೂರು ಹೆದ್ದಾರಿ ಬಳಿಯ ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನೆ ಇದು. ಮಳವಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಸಿಟಿವಿ ಇದ್ರೂ ಕೂಡ ಭಯ ಭೀತಿನೇ ಇಲ್ಲ ಕಳ್ಳರಿಗೆ. ಎಲ್ಲಾದ್ರೇನು ಕಳ್ತನ ಮಾಡೋದಕ್ಕೆ, ದೇವಸ್ಥಾನ ಆದ್ರೇನು, ಮನೆ ಆದ್ರೇನು, ಬ್ಯಾಂಕ್ ಆದ್ರೇನು, ಅಥವಾ ಪೊಲೀಸ್ ಕಚೇರಿ ಆದ್ರೇನು, ಯಾವುದಾದ್ರೇನು ಕಳ್ತನ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಹೊಂದಿರುವಂತಹ ಈ ಕಳ್ಳರು ಎಲ್ಲ ಕಡೆನೂ ಕೂಡ ನುಗ್ಗಿ ಕಳ್ಳತನ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ದುಡಿದು ತಿನ್ನಕ್ಕೆ ಮೈಭಾರ, ಅಪ್ಪ ಅಮ್ಮ ಕಷ್ಟಪಟ್ಟು ಸಾಕಿ ಬೆಳೆಸಿದ್ರೂ ಕೂಡ ಪ್ರಯೋಜನ ಆಗಲ್ಲ. ಈ ರೀತಿಯಾಗಿ ಕಳ್ತನ ಮಾಡಿ ದಾರಿ ತಪ್ಪಿ ಕಳ್ಳ ಅನ್ನುವಂತಹ ಪಟ್ಟವನ್ನ ತಾನೂ ಕೂಡ ಹೊತ್ಕೊಂಡು ತಂದೆ ತಾಯಿಗೂ ಕೂಡ ಇಂಥವ್ರ ಮಗ ಅನ್ನುವಂತಹ ಅಥವಾ ಮಕ್ಕಳು ಅನ್ನುವಂತಹ ಒಂದು ಹಣೆಪಟ್ಟಿಯನ್ನ ಕಟ್ಟುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಈಗ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ಈ ಒಂದು ದೇವಸ್ಥಾನದಲ್ಲಿ ಕಳ್ಳತನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯ ಲಭ್ಯವಾಗ್ತಾ ಇದೆ. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಯಾರು ಕಳ್ಳತನ ಮಾಡಿದ್ದು, ಎಲ್ಲಿಂದ ಬಂದವರು, ಸುತ್ತಮುತ್ತಲಿನವರ ಏನು ಕತೆ, ಮತ್ತು ಈ ಕಳ್ತನ ಮಾಡಿ ಆ ಹುಂಡಿಯನ್ನು ಅಲ್ಲೇ ಹತ್ತಿರದ ಜಾಗದಲ್ಲಿ ಬಿಸಾಡಿ ಹೋಗಿದ್ದಾರೆ. ಮತ್ತು ಸಿಸಿಟಿವಿಯನ್ನು ಕೂಡ ಮುರಿದು ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ನೋಡಿ, ಎಷ್ಟೇ ಭದ್ರತೆ, ಎಷ್ಟೇ ಸಿಸಿಟಿವಿಗಳನ್ನು ಕೂಡ ಅಳವಡಿಕೆ ಮಾಡಿಕೊಂಡ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ.